ಅಯ್ಯಯ್ಯೋ, ಇವಾಗ ಏನಾಯ್ತು ರಾಧಿಕಾ? ನೀವ್ ತಿಂದಿಲ್ಲ ಅಂದಿದ್ದಕ್ಕೆ ನನ್ನ ಎಂಜಿಲನ್ನ ನಿಮಗ್ ತಿನ್ನಿಸ್ತಿದ್ದೀನಿ. ಗಂಡ ಹೆಂಡತಿ ಮಧ್ಯೆ ಸಾರಿಗೆ ಮಾತ್ರನೇ ಅಲ್ಲ, ಎಂಜಿನ್ ಅನ್ನಕ್ಕೂ ಜಾಗ ಇಲ್ಲ. ಓಕೆ, ಆಯ್ತು. ಏನ್ ಮಾಡ್ತಾ ಇದೀಯ ಸಂತೋಷ್? ಒಂದ್ ಲವ್ ಸ್ಟೋರಿನ ಪರಿಶೀಲನೆ ಮಾಡಿ ಕವರ್ ಅಲ್ಲಿ ಹಾಕ್ತಾ ಇದ್ದೀನಿ. ಅಂದ್ರೆ ಇವನ್ ಹೆಸರು ಅಮರ್. ಈ ರಾಧಿಕಾನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದಾನೆ. ಆದ್ರೆ ಈ ಹುಡುಗಿ ಕೆಲವು ಕಾರಣದಿಂದ ಬೇರೆ ವ್ಯಕ್ತಿನ ಮದುವೆ ಮಾಡ್ಕೊಂಡಿದ್ದಾಳೆ. ಲವ್ ಫೇಲ್ ಆಗಿರೋ ಅಮರ್ ನನಗೆ ತುಂಬಾ ಬೇಕಾಗಿರೋ ಕೈಲಾಶ್ ನಾದ್ನಿನ ಮದುವೆ ಆಗ್ತಾ ಇದ್ದಾನೆ. ಸೊ ಅವನ ಬಗ್ಗೆ, ಅವನ್ ಪ್ರೀತಿ ಬಗ್ಗೆ ಪೂರ್ತಿ ವಿವರಗಳನ್ನ ಕಲೆ ಹಾಕಿದ್ದೀನಿ. ನಾಳೆ ಕೈಲಾಶ್ಗೆ ಇದನ್ನ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಅಂದ್ರೆ ಮದುಮಗನ್ ಚರಿತ್ರೆನ ಮದುವೆ ಹೆಣ್ಣಿನ ಭಾವನವ್ರ ಮುಂದೆ ಬಿಚ್ಚಿಡ್ತೀಯಾ ಅನ್ನು? ಎಕ್ಸಾಕ್ಟ್ಲಿ. ನಿನಗ್ ಬಂದಿರೋ ಕಷ್ಟ ಶತ್ರುಗಳಿಗೂ ಬರಬಾರ್ದು ರಾಧಿಕಾ. ಸ್ವಂತ ತಂಗಿ ಮದ್ವೆ ನಡೀತಿದ್ರು ಮುಖದಲ್ಲಿ ಸಂತೋಷ ಇಲ್ದೆ, ಮದ್ವೆ ಕೆಲಸ ಮಾಡೋದಕ್ಕೆ ಮನ್ಸಿಲ್ದೆ, ನಗ್ನಗ್ತಾ ಇರೋದಕ್ಕಿಷ್ಟ ಇಲ್ದೆ, ಈ ತರ ದೂರದಲ್ಲಿ ನಿಂತ್ಕೊಂಡು ಚುಕ್ಕಿ ಎಣ್ಸೋ ಕರ್ಮ ಬಂದಿದೆ ನಿನಗೆ. ಏ ರಾಧಿಕಾ, ಒಂದ್ ನಿಮಿಷ. ಏನು? ಇವಾಗ ನಿನ್ಗೆ ನನ್ ಮೇಲಿರೋ ಕೋಪಾನ ಸ್ವಲ್ಪ ಹೊತ್ತಲ್ಲೇ ಮೊದಲು ಟೆನ್ಷನ್ ಆಗಿ ಆಮೇಲೆ ನಾನ್ ನೋವಾಗಿ ಬದಲಾಯಿಸಕ್ ಹೊರಟಿದ್ದೀನಿ. ಏನ್ ಮಾಡಕ್ ಹೊರಟಿದ್ಯಾ? ಅಂತ್ಯಾಕ್ಷರಿ ಹಾಡೋದ್ ಬಿಟ್ಟು ಅದನ್ನ ಹೇಳೋಕೆ ಅಲ್ವಾ ಇಲ್ಲಿವರೆಗೂ ಬಂದಿದ್ದು. ಕೆಲವೇ ನಿಮಿಷದಲ್ಲಿ ಹೊಸ ಮದ್ವೆ ಹೆಣ್ಣಿನ ಕೈಗೆ ಮೆಹಂದಿ ಹಚ್ತಾರೆ. ಅದ್ರಿಂದ ನಿನ್ ತಂಗಿ ಪ್ರಿಯಾ ಕೈಗೆ ಬೊಬ್ಬೆ ಬಂದು ಜೋರಾಗಿ ಬೊಬ್ಬೆ ಹೊಡಿತಾಳೆ. ಅದಕ್ಕಂತ ಸ್ಪೆಷಲ್ ಆಗಿ ಮೆಹಂದಿ ಕೋನ್ ನಾನ್ ತರಿಸಿದ್ದೀನಿ. ಸರ್, ನಿಮ್ಮ ಆರ್ಡರ್. ಇಲ್ಲೋಡು, ನೋಡ್ದ ರಾಧಿಕಾ, ಹೀಗೆ ಹೇಳೋಕ್ ಶುರು ಮಾಡಿದೆ, ಹಾಗೆ ಬಂದ್ಬಿಡ್ತು. ಆಸೆ ದೋಸೆ. ಇವತ್ತು ಈ ಬೊಬ್ಬೆಯಿಂದ ನಿನ್ ತಂಗಿ ತಪ್ಪಿಸ್ಕೊಳಕ್ಕಾಗಲ್ಲ. ಅದನ್ನ ನೋಡಿ ನಿನ್ ಕಣ್ಣಲ್ಲಿ ನೀರು ಸುರಿತಾ ಇದ್ರೆ ನಾನ್ ಪಡೋ ಸಂತೋಷ ಮಾತಲ್ಲಿ ಹೇಳಕ್ ಆಗದೇ ಇಲ್ಲ. ಮಾತಲ್ಲಂತೂ ಹೇಳಕ್ಕಾಗಲ್ಲ. ಅಷ್ಟೊಂದು ಸಂತೋಷ ಯಾಕೋ? ಪ್ರಿಯಾನ್ ಮದ್ವೆ ಆಗ್ತಿರೋದಕ್ಕೆ ತುಂಬಾ ಸಂತೋಷ ಆಗ್ತಿದೆ ಅಂತ ಹೇಳ್ತಿದೆ. ಓಹೋ, ಹೌದಾ? ಸರಿ, ನಡೀರಿ. ಮೆಹಂದಿ ಪ್ರೋಗ್ರಾಮ್ ಶುರು ಆಗ್ತಿದೆ. ಎಲ್ಲರೂ ವೇಟ್ ಮಾಡ್ತಿದ್ದಾರೆ. ಹಾ, ಬಂದೆ. ರಾಧಿಕಾ, ನಡಿ.
ಅಕ್ಕ ಬಾ. ಇಷ್ಟೊತ್ವರೆಗೂ ಎಷ್ಟೊಂದು ಎಂಜಾಯ್ಮೆಂಟ್ ಮಿಸ್ ಮಾಡ್ಕೊಂಡೆ ಗೊತ್ತಾ? ಇಷ್ಟೊತ್ತು ಎಲ್ಲಿ ಹೋಗಿದ್ಯಕ್ಕ? ರಾಧಿಕಾ ಅವರು ತುಂಬಾ ಜವಾಬ್ದಾರಿ ಇರೋ ವ್ಯಕ್ತಿ. ನಿನ್ ಮದ್ವೆ ಟೈಮಲ್ಲಿ ಅವ್ರು ಆಡ್ತಾ ಕುಣಿತಾ ಇದ್ಬಿಟ್ರೆ ಹೇಗೆ? ನಮ್ಮ ಮದ್ವೆ ಸರಾಗವಾಗಿ ನಡೆಯೋದಕ್ಕೆ ಅವ್ರ ಎಲ್ಲ ಏರ್ಪಾಟ್ ನೋಡ್ಕೋಬೇಕಲ್ವಾ? ಕರೆಕ್ಟಾಗಿ ಹೇಳಿದೆ ಅಮರ್. ನನಗೆ ಮಗ ಇಲ್ಲ ಅನ್ನೋ ಕೊರತೆ ಇಲ್ಲಿವರೆಗೂ ಗೊತ್ತಾಗಿಲ್ಲ. ಬುದ್ಧಿ ಬಂದಾಗಿಂದ ನನ್ನ ದೊಡ್ಡ ಮಗಳೇ ಒಬ್ಬ ಮಗನ್ ತರ ನನ್ನ ಜವಾಬ್ದಾರಿನೆಲ್ಲ ಅವಳೇ ನಿಭಾಯಿಸ್ತಿದ್ದಾಳೆ. ಚೆನ್ನಾಗಿ ಹೇಳಿದ್ರಿ ಅಣ್ಣ. ಅದಕ್ಕೆ ಪ್ರಿಯಾಗೆ ಗೋರಂಟಿ ಹಚ್ಬೇಕು. ಹೋಗಿ ಗೋರಂಟಿ ಸೊಪ್ಪು ತಗೊಂಡ್ ಸರಿ. ಅದಕ್ಕೆ ಒಂದ್ ನಿಮಿಷ. ಪ್ರಿಯಾಗೆ ನನ್ ಕೈಯಾರೆ ಮೆಹಂದಿ ಹಚ್ಚೋಣ ಅಂತ ನಾನೇ ಕೋನ್ ತರಿಸಿದ್ದೀನಿ. ಇದರಿಂದ ನಾನೇ ಡಿಸೈನ್ ಹಾಕ್ತೀನಿ. ಜೆಂಟಲ್ಮೆನ್, ನೀನ್ ಸೂಪರ್. ನಡಿಲಿ ನಡಿಲಿ. ಅಮರ್ ಅವ್ರೆ, ಅದನ್ನ ಹಚ್ಬೇಡಿ. ಯಾಕಮ್ಮ, ಏನಾಯ್ತು? ಯಾಕೆ ಹಚ್ಚಬಾರ್ದು ಅಂತ ನಿಮ್ ತಂದೆಯವ್ರು ಕೇಳ್ತಿದ್ದಾರೆ ರಾಧಿಕಾ ಅವ್ರೆ. ಅವ್ರಿಗೆ ಉತ್ತರ ಕೊಡಿ. ಮದ್ವೆ ಅಂದ್ರೆ 100 ವರ್ಷದ ಬಂಧ. ಸಂಪ್ರದಾಯದ ಪ್ರಕಾರ ರುಬ್ಬಿರೋ ಗೋರಂಟಿ ಸೊಪ್ಪು ಹಚ್ಕೊಂಡ್ರೇನೆ ಒಳ್ಳೇದು. ಅದಕ್ಕೆ ಅದನ್ನ ಹಚ್ಬೇಡಿ ಎಂದಿತ್ತು. ಅವಳು ಹೇಳ್ತಾ ಇರೋದು ನಿಜ ಅಮರ್. ಪ್ರಿಯಾ ಕೈಗೆ ಆ ರುಬ್ಬಿರೋ ಗೋರಂಟಿನೇ ಹಚ್ಬೇಕು. ನೀವ್ ಹೇಳಿದ್ಮೇಲೆ ನಾನು ಹೇಗಿಲ್ಲ ಅನ್ಲಿ ಅಮ್ಮ. ಆದ್ರೆ ನಾನು ಎಷ್ಟೋ ಕಷ್ಟಪಟ್ಟು ಪ್ರಿಯಾಗೋಸ್ಕರ ಈ ಕೋನ್ ತಗೊಂಡ್ ಬಂದಿದ್ದೀನಿ. ನೀವು ಬೇಡ ಅಂತಿರೋದಕ್ಕೆ ನಂಗೆ ಸ್ವಲ್ಪ ಬೇಜಾರಾಗ್ತಿದೆ. ಅಮರ್ ಅವ್ರೆ, ನೀವೇನ್ ಬೇಜಾರ್ ಮಾಡ್ಕೋಬೇಡಿ. ಆ ಕೋನ್ ಇಲ್ಕೊಡಿ, ನಾನ್ ನನ್ ಕೈಗೆ ಹಚ್ಕೋತೀನಿ. ಆ ಕೋನ್ ಇಲ್ ಕೊಡು. ರಾಧಿಕಾಗೆ ಸೂಪರ್ ಡಿಸೈನ್ ನಾನ್ ಹಾಕ್ತೀನಿ. ನೀವ್ ಯಾಕ್ರಿ? ಗೋರಂಟಿ ನಾನೇ ಹಾಕೋತೀನಿ, ನನಗ್ ಕೊಡಿ. ಇಟ್ಸ್ ಓಕೆ. ಅದೇನಮ್ಮ, ಹೆಣ್ಮಗ್ಳಾಗಿ ಗೋರಂಟಿ ಯಾರಾದ್ರೂ ಬೇಡ ಅಂತಾರ? ಹಾಕ್ಸ್ಕೊಮ್ಮ. ಅಳಿಯಂದ್ರೆ, ನೀವ್ ಹಚ್ಚಿ. ನೀವಿಬ್ರು ನನ್ ಮಕ್ಕಳಿಬ್ರಿಗೂ ಗೋರಂಟಿ ಹಚ್ಚುತ್ತಾ ಇದ್ರೆ ತುಂಬಾ ಮುದ್ದಾಗಿರತ್ತೆ. ನೀನ್ ಈ ಗೋರಂಟಿ ಸೊಪ್ಪು ಹಚ್ಚು. ನೀನ್ ಆ ಗೋರಂಟಿ ಸೊಪ್ಪು ಹಚ್ಚು.
ಈ ಮೆಹಂದಿ ಕೋನಲ್ಲಿ ಅಮರ್ ಏನೋ ಬೆರೆಸಿದೀನಿ ಅಂದಿದ್ನಲ್ಲ, ಕೈ ಉರಿತಾನೆ ಇಲ್ಲ ಮತ್ತೆ. ಇದೆ ಅಂತ ಭಯಪಟ್ಯ ರಾಧಿಕಾ? ನೀನ್ ಟೆನ್ಷನ್ ಮಾಡ್ಕೋತಿದ್ರೆ ಅದು ನೋಡಿ ಎಂಜಾಯ್ ಮಾಡೋಣ ಅಂತ ಸುಮ್ನೆ ಹಾಗೆ ಹೇಳ್ದೆ. ಇದು ಜಸ್ಟ್ ಟ್ರೇಲರ್ ಮಾತ್ರನೇ. ಪ್ರತಿ ಕ್ಷಣ ನಿನ್ಗೆ ಹೀಗೆ ಟೆನ್ಷನ್ ಕೊಡೋ ಸಿನಿಮಾ ಮುಂದೆ ಇದೆ. ವೇಟ್ ಅಂಡ್ ವಾಚ್. ಸಂತೋಷ್ ಬಂದ್ಯಾ? ಛತ್ರದ ಹೊರಗಿದ್ದೀನಿ. ಓಕೆ, ಬರ್ತಿದ್ದೀನಿ.
ಹಾಯ್. ಹಾಯ್, ಎಲ್ಲ ತಿಳ್ಕೊಂಡ್ಯಾ? ಫೋಟೋ ಸಮೇತ ಡೀಟೇಲ್ಸ್ನ ಈ ಕವರಲ್ಲಿ ಪ್ರಿಸರ್ವ್ ಮಾಡಿದ್ದೀನಿ. ಚಿಕ್ಕಮ್ಮವ್ರೆ, ಕೈಲಾಶ್ ಸರ್ ಕರಿತಾವ್ರೆ ನೋಡಿ. ಅಮರ್ ತುಂಬಾ ಒಳ್ಳೆಯವನು. ಆ ಹುಡುಗಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದಾನೆ. ಅಮರ್ಗೆ ಆಕ್ಸಿಡೆಂಟ್ ಆಗಿತ್ತು. ಆ ಟೈಮಲ್ಲೇ ಅವನ್ ಪ್ರೀತಿಸಿದ ಹುಡುಗಿಗೆ ಮದ್ವೆ ಆಗಿದೆ. ನಾನ್ ಹೇಳೋದಕ್ಕಿಂತ ಎಲ್ಲ ಸಾಕ್ಷಿಗಳು ಆ ಕವರಲ್ಲೇ ಇದಾವೆ, ನೋಡು. ಯಾ, ಶೋರ್. ಯಾರು ಇವರು? ಓಕೆ, ಥ್ಯಾಂಕ್ಸ್ ಸಂತೋಷ್. ನಿನ್ ಫೀಸ್ನ ನಾನು ನಾಳೆ ಟ್ರಾನ್ಸ್ಫರ್ ಮಾಡ್ತೀನಿ. ಓಕೆ ಓಕೆ, ನೀನ್ ಫ್ರೀ ಆದ್ಮೇಲೆ ಕಳಿಸು. ನೋ ಇಶ್ಯೂಸ್. ಥ್ಯಾಂಕ್ ಯು. ಬಾಯ್, ಟೇಕ್ ಕೇರ್. ಕೈಲಾಶ್ ಅವ್ರೆ, ಯಾರವರು? ನಾನೇ ನಿನ್ನ ಹತ್ರ ಬರೋಣ ಅನ್ಕೊಂಡಿದ್ದೆ, ನೀನೇ ಬಂದ್ಬಿಟ್ಟೆ. ಅವನು ಒಬ್ಬ ಡಿಟೆಕ್ಟಿವ್. ಡಿಟೆಕ್ಟಿವಾ? ಅವ್ರ ಹತ್ರ ನಿಮ್ಗೇನ್ ಕೆಲ್ಸ? ಪ್ರಿಯಾಗೆ ಅಮರ್ ಜೊತೆ ಮದ್ವೆ ಆದ್ರೆ ನಿನ್ ತಂಗಿ ಅಲ್ಲಿ ಹೇಗಿರ್ತಾಳೋ ಅಂತ ನೀನ್ ಟೆನ್ಷನ್ ಮಾಡ್ಕೊಂಡಿದ್ಯಲ್ಲ. ಅಮರ್ ಬಗ್ಗೆ, ಅವನ್ ಲವರ್ ಬಗ್ಗೆ ಪೂರ್ತಿ ಡೀಟೇಲ್ಸ್ ತಿಳ್ಕೊ ಅಂತ ನಾನೇ ಡಿಟೆಕ್ಟಿವ್ ಹೈರ್ ಮಾಡಿದೆ. ಎಲ್ಲ ಡೀಟೇಲ್ಸ್ ಜೊತೆಗೆ ಅವನ್ ಲವರ್ ಫೋಟೋ ಕೂಡ ಈ ಕವರ್ಲಿದೆ. ಇದನ್ನ ನೋಡಿದ್ಮೇಲೆ ನೀನು ಟೆನ್ಷನ್ ಎಲ್ಲ ಸೈಡ್ಗಿಟ್ಟು ನಿನ್ ತಂಗಿ ಮದ್ವೆನ ಎಂಜಾಯ್ ಮಾಡಬಹುದು. ಬಾ ನನ್ ಜೊತೆ, ಬಾ.